ನಮ್ಮ ಇಂಡಿಯನ್ ಇಂಗ್ಲೀಷ್ ವರ್ಸಸ್ ರಿಯಲ್ ಇಂಗ್ಲೀಷ್. ನಾವು ಭಾರತೀಯರು ಮಾತಾಡೋ ಶೈಲಿ ಸ್ವಲ್ಪ ಡಿಫರೆಂಟ್ ಇರುತ್ತೆ, ನೇಟಿವ್ ಸ್ಪೀಕರ್ ಭಾಳ ಡಿಫರೆಂಟ್ ಇರುತ್ತೆ. ಎಕ್ಸಾಂಪಲ್ ನೋಡ್ರಿ, ಮೈ ಹೆಡ್ ಈಸ್ ಪೇಯ್ನಿಂಗ್ ಅಂತ ಹೇಳ್ತೀವಿ ಕೆಲವರು, ಮೈ ಹೆಡ್ ಈಸ್ ಪೇಯ್ನಿಂಗ್ ಅಂತ ಹೇಳ್ತೀವಿ. ಬಟ್ ರಿಯಾಲಿಟಿ ಐ ಹ್ಯಾವ್ ಅ ಹೆಡೇಕ್. ಸೇಮ್ ಅರ್ಥ ಆಗಿರುತ್ತೆ, ಐ ಹ್ಯಾವ್ ಹೆಡೇಕ್, ಇದಾಗಿರುತ್ತೆ ಪ್ರೊಫೆಷ್ನಲ್ ವೇ. ಜಾಸ್ತಿಯಾಗಿ ಆಫೀಸಲ್ಲಿ ಯೂಸ್ ಆಗುವ ಪದ ಐ ವಿಲ್ ರಿವರ್ಟ್ ಬ್ಯಾಕ್. ಬಾ ಅಂತ ಹೇಳಿದ್ರೆ ನಾನು ಮರಳಿ ಬರ್ತೀನಿ ಅಂತ ಐ ವಿಲ್ ರಿವರ್ಟ್ ಬ್ಯಾಕ್. ನನಗೆ ಉತ್ತರ ಕೊಡೋ, ಐ ವಿಲ್ ರಿವರ್ಟ್ ಬ್ಯಾಕ್. ನಂದು ಅದು ಚೆಕ್ ಮಾಡಿ ಹೇಳೋ ಅಂತ ಹೇಳಬೇಕಾದ್ರೆ ಐ ವಿಲ್ ರಿವರ್ಟ್ ಬ್ಯಾಕ್. ಬಟ್ ಈ ರಿವರ್ಟ್ ಬ್ಯಾಕ್ ಜಾಗದಲ್ಲಿ ಐಲ್ ಗೆಟ್ ಬ್ಯಾಕ್ ಟು ಯು ಎಂಬ ಪದವನ್ನು ಯೂಸ್ ಮಾಡಿರಿ. ಇದಾಗಿರುತ್ತೆ ನೇಟಿವ್ ಸ್ಪೀಕರ್ ಯೂಸ್ ಮಾಡೋದು. ಟಿ ವಿ ಆನ್ ಮಾಡಿರಿ ಅಂತ ಹೇಳಬೇಕಾದ್ರೆ ಸ್ವಿಚ್ ಆನ್ ದ ಟಿ ವಿ ಅಂತ ಪದವನ್ನು ಯೂಸ್ ಮಾಡ್ತೀವಿ. ಬಟ್ ರಿಯಲ್ ಇಂಗ್ಲೀಷು ಟರ್ನ್ ಆನ್ ದ ಟಿ ವಿ. ಜಾಸ್ತಿ ಯೂಸ್ ಆಗೋದು ಶೀ ಈಸ್ ಔಟ್ ಆಫ್ ಸ್ಟೇಷನ್ ಅಂತಲೇ ಯೂಸ್ ಮಾಡ್ತೀವಿ. ರಿಯಲ್ ಇಂಗ್ಲೀಷಲ್ಲಿ ಔಟ್ ಆಫ್ ಸ್ಟೇಷನ್ ಅಲ್ಲ, ಶೀ ಈಸ್ ಔಟ್ ಆಫ್ ಟೌನ್ ಅಂತ ಪದ ಆಗಿರ್ತಾರೆ. ರೈಟು. ಐ ಪಾಸ್ ಔಟ್ ಫ್ರಮ್ ಕಾಲೇಜ್ ಅಂತ ಹೇಳ್ತೀವಿ. ಇದರ ಅರ್ಥ ಏನು? ನಾ ಪ್ರಜ್ಞೆ ತಪ್ಪಿ ಬಿದ್ದೀನಿ ಎಂಬರ್ಥ. ರಿಯಾಲಿಟಿ ಐ ಗ್ರಾಜ್ಯುಯೇಟ್ ಫ್ರಮ್ ಕಾಲೇಜ್ ಅಂತ ಹೇಳ್ರಿ. ಪಾಸ್ ಔಟ್ ಎಂಬ ಪದವನ್ನು ಯೂಸ್ ಮಾಡಬೇಡ್ರಿ. ಫಿಲ್ ದ ಫಾರ್ಮ್ ಅಂತ ಪದವನ್ನು ಯೂಸ್ ಮಾಡ್ತೀವಿ. ರಿಯಾಲಿಟಿ ಫಿಲ್ ಔಟ್ ದ ಫಾರ್ಮ್. ಅದಕ್ಕೊಂದು ಔಟ್ ಎಂಬ ಪದ ಇದೆ. ಇದು ಯಾಕೆ ಈ ಥರ ಆಗುತ್ತೆ ಅಂದರೆ, ವಿ ಟ್ರಾನ್ಸ್ಲೇಟ್ ಫ್ರಮ್ ಕನ್ನಡದಿಂದ ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ. ರಿಯಾಲಿಟಿ ಏನು ಗೊತ್ತು? ಟ್ರಾನ್ಸ್ಲೇಟ್ ಮಾಡೋ ಹ್ಯಾಬಿಟ್ಗಿಂತ ಜಾಸ್ತಿ ಹೌ ನೇಟಿವ್ ಸ್ಪೀಕರ್ ಯೂಸ್ ಮಾಡ್ತೀವಿ, ಆ ಉಪಯೋಗವನ್ನು ನಾವು ಕಾಪಿ ಮಾಡಬೇಕು. ಒಂದು ಎಕ್ಸಾಂಪಲ್ ರಿಯಲ್ ಲೈಫಲ್ಲಿ ಕೊಡ್ತೀನಿ. ನಿಮ್ಮ ಬಾಸ್ ಹೇಳ್ತಾರೆ, ನಿನ್ನೆಯ ಸೇಲ್ ಸ್ಟೇಟಸ್ ಏನಾಯಿತು? ನೀವೇನು ಹೇಳ್ರಿ? ಐ ವಿಲ್ ರಿವರ್ಟ್ ಬ್ಯಾಕ್ ಅಂತ ಹೇಳ್ಬೇಡಿ. ಇವತ್ತಿನಿಂದ ಐಲ್ ಗೆಟ್ ಬ್ಯಾಕ್ ಟು ಯು ಎಂಬ ಪದವನ್ನು ಯೂಸ್ ಮಾಡಿರಿ. ಹಾಗೆಯೇ ನಾನು ಇಲ್ಲಿ 2 ಪದ ಕೊಡ್ತೀನಿ, ಅದರದ್ದು ಪ್ರೊಫೆಷ್ನಲ್ ವೇ ನೀವು ಹೇಳ್ರಿ. ಒಂದು ಗಿವ್ ಎಕ್ಸಾಮ್, ರಿಪೀಟ್ ಅಗೇನ್, ಅದರ ಪ್ರೊಫೆಷ್ನಲ್ ವೇ ಎಂಬುದನ್ನು ನೀವು ಕಮೆಂಟ್ ಮಾಡಿರಿ. ನಿಮ್ಮ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ. ಆಲ್ ದ ಬೆಸ್ಟ್.